ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ದಾವಣಗೆರೆಯಲ್ಲಿ ಲೋಕಾಯುಕ್ತ ದಾಳಿ. ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಬಳಿ ಕೋಟಿ ಆಸ್ತಿ ಪತ್ತೆಯಾಗಿದೆ. ಸಿದ್ದೇಶ್ವರ ಹೆಬ್ಬಾಳ ವಿರುದ್ಧ ಅಕ್ರಮ ಆಸ್ತಿ ಆರೋಪ ಇಲ್ಲಿ ಕೇಳಿಬಂದಿರುವಂತದ್ದು. ದಾವಣಗೆರೆಯಲ್ಲಿ ಲೋಕಾಯುಕ್ತ ದಾಳಿ. ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಬಳಿ ಕೋಟಿ ಆಸ್ತಿ ಪತ್ತೆಯಾಗಿದೆ. ಸಿದ್ದೇಶ್ವರ ಹೆಬ್ಬಾಳ ವಿರುದ್ಧ ಅಕ್ರಮ ಆಸ್ತಿ ಆರೋಪ ಕೇಳಿಬಂದಿರುವಂತದ್ದು. 2.61 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಆದಾಯಕ್ಕಿಂತ 124 ಪಟ್ಟು ಹೆಚ್ಚು ಆಸ್ತಿ ಗಳಿಕೆ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಬಳಿ ಕೋಟಿ ಆಸ್ತಿ ಈಗ ಪತ್ತೆ ಆಗಿದೆ. ಸಿದ್ದೇಶ್ವರ ಹೆಬ್ಬಾಳ ವಿರುದ್ಧ ಅಕ್ರಮ ಆಸ್ತಿ ಆರೋಪ ಇಲ್ಲಿ ಕೇಳಿಬಂದಿದೆ. ಮನೆಯಲ್ಲಿ ಸಿಕ್ಕಾಪಟ್ಟೆ ಚಿನ್ನದ ಒಡವೆಗಳು ಕೂಡ ಕಂಡುಬಂದಿರುವಂತದ್ದು. ಆದಾಯಕ್ಕಿಂತ 124 ಪಟ್ಟು ಹೆಚ್ಚು ಆಸ್ತಿ ಗಳಿಕೆ ಶಂಕೆ ಇಲ್ಲಿ ವ್ಯಕ್ತವಾಗಿದೆ. 2.61 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದೇಶ್ವರ ಹೆಬ್ಬಾಳ ಅವರಿಂದ ಈಗಾಗಲೇ ಒಂದ್ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದೇಶ್ವರ ಹೆಬ್ಬಾಳ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿರುವಂತದ್ದು. ಅಕ್ರಮದ ಆಸ್ತಿ ಇಲ್ಲಿ ಪತ್ತೆಯಾಗಿದೆ. 2.61 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು 124 ಪಟ್ಟು ಹೆಚ್ಚು ಆಸ್ತಿ ಗಳಿಕೆ ಆಗಿದೆ ಅನ್ನೋದು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಇನ್ನು ಅವರ ಮನೆಯಲ್ಲಿ ಸಿಕ್ಕಾಪಟ್ಟೆ ಚಿನ್ನದ ಬಳೆಗಳು ಹಾಗೆ ಚಿನ್ನದ ಒಡವೆಗಳು ಕೂಡ ಸಿಕ್ಕಿರುವಂಥದ್ದು. 2.61 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿಯನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಮಲ್ಲಿಕಾರ್ಜುನ್. ದಾವಣಗೆರೆ ರಿಪೋರ್ಟರ್ ಮಲ್ಲಿಕಾರ್ಜುನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಈಗ ದಾವಣಗೆರೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿನ ಮಾಡಿದ್ದಾರೆ. ಇನ್ನು ಇಲ್ಲಿ ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಬಳಿ ಕೋಟಿ ಆಸ್ತಿ ಪತ್ತೆಯಾಗಿದೆ. 124 ಪಟ್ಟು ಹೆಚ್ಚು ಆಸ್ತಿ ಗಳಿಕೆ ಮಾಡಿದ್ದಾರೆ ಅನ್ನೋ ಶಂಕೆ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಲ್ಲಿಕಾರ್ಜುನ್? ಖಂಡಿತ ಅಂಕಿತ. ಅಂದ್ರೆ ಇದು ಬೆಳಗ್ಗೆನೆ ದಾವಣಗೆರೆಯ 3 ಅಧಿಕಾರಿಗಳ ಮೇಲೆ 12 ಕಡೆಗಳಲ್ಲಿ ಒಂದು ಲೋಕಾಯುಕ್ತ ರೇಡ್ ಇರ್ತಕ್ಕಂಥದ್ದು. ಅಂದ್ರೆ ದಾವಣಗೆರೆ ಮತ್ತೆ ಕಚೇರಿ ಮತ್ತೆ ಮನೆಗಳ ಮೇಲೆ, ಮತ್ತೆ ಬೆಳಗಾವಿ ಹಾಗೂ ಹುಬ್ಬಳ್ಳಿ ಭಾಗದಲ್ಲಿ ಒಂದು ದಾಳಿ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕೆಎಸ್ಆರ್ಟಿಸಿ ಚೀಫ್ ಮೆಕ್ಯಾನಿಕ್ ಸಿದ್ದೇಶ್ವರ್ ಹೆಬ್ಬಾಳ್ ಅಂತ ಏನಿದ್ದಾರೆ ಅವರ ಮೇಲೂ ಕೂಡ ಒಂದು ದಾಳಿ ಆಗಿರ್ತಕ್ಕಂಥದ್ದು. ಅಂದ್ರೆ 1,65,00,000 ರೂಪಾಯಿ ಮೌಲ್ಯದ ಚಿರಾಸ್ತಿ ಮತ್ತೆ ಒಂದು ಸೈಟ್ ಸಿಕ್ಕಿರ್ತಕ್ಕಂಥದ್ದು. ಮತ್ತೆ 2 ಮನೆ, 40 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಮತ್ತೆ 40 ಲಕ್ಷ ರೂಪಾಯಿ ನಗದು, ಒಟ್ಟು 2,61,00,000 ರೂಪಾಯಿಯ ಆಸ್ತಿ ಈಗ ಪತ್ತೆ ಆಗಿರ್ತಕ್ಕಂಥದ್ದು. ಅಂದ್ರೆ ಇವರೇನು ಸುಮಾರು ಆದಾಯಕ್ಕಿಂತ ಅಂದ್ರೆ 124 ಪಟ್ಟು ಹೆಚ್ಚು ಆಸ್ತಿಯನ್ನ ಗಳಿಕೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರ ಒಂದು ಮನೆ ಮೇಲೆ ಮತ್ತೆ ಕಚೇರಿಗಳ ಮೇಲೆ ರೇಡ್ ಮಾಡಿರ್ತಕ್ಕಂಥದ್ದು. ಮತ್ತೆ ಬೆಳಗಾವಿ KIRDL ಇಂಜಿನಿಯರ್ ಸಣ್ಣ ಕೆಂಚಪ್ಪ ಅಂತ ಏನಿದ್ದಾರೆ ಅವರು ಕೂಡ ಅವರ ಮನೆ ಮೇಲೆ ಕೂಡ ಒಂದು ದಾಳಿ ಆಗಿರ್ತಕ್ಕಂಥದ್ದು. ಅಂದ್ರೆ 3 ಮನೆ 31 ಎಕರೆ ಕೃಷಿ ಭೂಮಿಯನ್ನ ಹೊಂದಿರತಕ್ಕಂತಹ ಸಣ್ಣ ಕೆಂಚಪ್ಪ ಅವರು ಏನಿದ್ದಾರೆ 60 ಗ್ರಾಂ ಚಿನ್ನ, 53.90 ಲಕ್ಷ ರೂಪಾಯಿ ಮೌಲ್ಯದ ವಾಹನವನ್ನು ಕೂಡ ಹೊಂದಿರತಕ್ಕಂಥದ್ದು. ಅಂದ್ರೆ ಇವರ ಒಟ್ಟು ಆಸ್ತಿ 2,54,00,000 ರೂಪಾಯಿ ಪತ್ತೆ ಆಗಿರ್ತಕ್ಕಂಥದ್ದು. ಅಂದ್ರೆ ಇವರು ಕೂಡ ಆದಾಯಕ್ಕಿಂತ 150 ಪಟ್ಟು ಆಸ್ತಿಗೆ ಗಳಿಕೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಮತ್ತೊಬ್ಬ ಅಧಿಕಾರಿ ಆಗಿರ್ತಕ್ಕಂಥ ಕೃಷ್ಣ ನಾಯ್ಕರ ಮನೆ ಮೇಲೆ ಕೂಡ ಆಗಿರ್ತಕ್ಕಂಥದ್ದು. ಅವರು ಕೂಡ 121 ಪಟ್ಟು ಹೆಚ್ಚು ಆಸ್ತಿಯನ್ನ ಗಳಿಕೆ ಮಾಡಿರ್ತಕ್ಕಂಥ. ಅಂದ್ರೆ ಇವರು ಒಟ್ಟು ಆದಾಯ ಬಂದ್ಬಿಟ್ಟು 2,51,00,000 ರೂಪಾಯಿ ಅಷ್ಟು ಒಂದು ಆಸ್ತಿ ಪತ್ತೆ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಏನು ಲೋಕಾಯುಕ್ತ ಅಧಿಕಾರಿಗಳು ಈಗ ತಿಳಿಸಿರ್ತಕ್ಕಂಥದ್ದು. ಅಂಕಿತಾ, ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ನಿಮ್ಮೆಲ್ಲ ಮಾಹಿತಿಗೆ.